ಹಾಯ್, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಹೇಗಿದೆ ಶೂಟಿಂಗ್ಸ್ ಎಲ್ಲ? ಸಿಕ್ಕಾಪಟ್ಟೆ ಚೆನ್ನಾಗಿ ನಡೀತಾ ಇದೆ. ನೀವು ನೋಡ್ತಾ ಇದ್ದೀರಲ್ಲ ಹೇಗೆ ಬರ್ತಾ ಇದೆ. ಫೈಟಿಂಗ್ ಸೀನ್ಸ್ ಎಲ್ಲ ಆಗ್ತಾ ಇದೆ, ಎಷ್ಟು ಕಷ್ಟ ಆಗ್ತಿದೆ? ಫೈಟಿಂಗ್ ಸೀಕ್ವೆನ್ಸು ಯೂಶಲಿ ರಾಮ್ ಅಲ್ವಾ, ಬಹಳ ತಾಳ್ಮೆ ಇರೋನು. ನಾನು ಜಾಸ್ತಿ ಕೈ ಮಾಡೋಕ್ಕೆಲ್ಲ ಹೋಗಲ್ಲ. ಏನಿದ್ರು ಹೊಡೆದಾಟ ಎಲ್ಲ ನಮ್ಮ ಅಣ್ಣಂದು. ಈಗ ನಮ್ಮ ತಂಗಿನ ಎತ್ಕೊಂಡು ಹೋಗಿರೋದ್ರಿಂದ ನಾನು ಸ್ವಲ್ಪ ಲೈಟಾಗಿ ಫೈಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಚೆನ್ನಾಗಿ ನಡೀತಾ ಇದೆ ಫೈಟ್ಸ್ ಎಲ್ಲ. ಸೀರಿಯಲಲ್ಲಿ ನಿಮ್ಮ ಹೆಸರು ರಾಮ್ ಅಂತ ಇದೆ, ರಿಯಲ್ ಲೈಫಲ್ಲಿ ನೀವು ರಾಮನ? ನಿಜ ಹೇಳ್ಬೇಕಾ ಸುಳ್ಳು ಹೇಳ್ಬೇಕಾ? ನಿಜ ಹೇಳಿ. ರಿಯಲ್ ಲೈಫಲ್ಲೂ ಒಂದು 70% ರಾಮೆ, 30% ವಿಕ್ಕಿ. ಓಕೆ, ರಾಮ್ ಅಂದರೆ ವಿಕಾಸ್. ನಿಮ್ಮ ಬಗ್ಗೆ ಹೇಳಿ ಸ್ವಲ್ಪ. ನನ್ನ ಬಗ್ಗೆ ನಾನು ಮೂಲತಃ ಮೈಸೂರು, ಅಂದರೆ ಹುಟ್ಟಿದ್ದು ಬೇಲೂರು. ನಮ್ಮ ನೇಟಿವ್ ಬಂದು ಅರಸೀಕೆರೆ. ಬಟ್ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲವೂ ಮೈಸೂರಲ್ಲಿ, ಮೈಸೂರು ಹುಡುಗ. ಅದಾದಮೇಲೆ ನಾನು ಡಿಗ್ರಿ ಮುಗಿಸಿದ್ದೀನಿ, BCA ಮಾಡಿದ್ದೀನಿ. ಅದಾದಮೇಲೆ ಅಂದರೆ ಡಿಗ್ರಿ ಮಾಡ್ತಾನೆ ಬ್ಯಾಕ್ ಡ್ಯಾನ್ಸರ್ ಆಗಿ VJ ಆಗಿ ಮೈಸೂರಲ್ಲಿ ಮಾಡ್ತಿದ್ದೆ. ನೆಕ್ಸ್ಟು ನನ್ನ ಕೋರ್ಸ್ ಎಲ್ಲ ಮುಗಿಸ್ಕೊಂಡು ಬ್ಯಾಂಗ್ಳೂರಿಗೆ ಬಂದು ಆ್ಯಕ್ಟಿಂಗ್ ಕೋರ್ಸ್ ಜಾಯ್ನ್ ಆಗಿ ಅದಾನಂತರ ಜೂನಿಯರ್ ಆರ್ಟಿಸ್ಟಾಗಿ ಸ್ಟಾರ್ಟ್ ಮಾಡಿ ಅದಾದಮೇಲೆ ಶಾರ್ಟ್ ಮೂವೀಸು, ಆಲ್ಬಮ್ ಸಾಂಗ್ಸ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಒಂದು ಸೀರಿಯಲಲ್ಲಿ ಹೀರೋ ತಮ್ಮ ಆಗಿ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ಸೀರಿಯಲಲ್ಲಿ ಕಲರ್ಸ್ ಕನ್ನಡದಲ್ಲಿ ಸೇಮ್ ಕೆಂಡ ಸಂಪಿಗೆಯಲ್ಲಿ ಹೀರೋ ತಮ್ಮ ಹಾಗೆ ಮಾಡಿ ನೆಕ್ಸ್ಟ್ ತೆಲುಗು ಮಾಡಿ ಈಗ ಪ್ರೇಮ ಕಾವ್ಯದಲ್ಲಿ ನಿಮ್ಮ ಮುಂದೆ ಇದ್ದೀನಿ. ತೆಲುಗು ಸೀರಿಯಲ್ಗೂ ಕನ್ನಡ ಸೀರಿಯಲ್ಗೂ ಏನು ಡಿಫ್ರೆನ್ಸ್ ಅಂತ ಅನ್ನಿಸ್ತು? ತೆಲುಗು ಸೀರಿಯಲ್ಗೂ ಕನ್ನಡ ಸೀರಿಯಲ್ಗೂ ಏನು ಡಿಫ್ರೆನ್ಸ್ ಅಂದರೆ ಒಂದು ಪೇಮೆಂಟು. ನೆಕ್ಸ್ಟು ಪ್ರೊಫೆಷನ್ ವೈಸ್ ಬಂತು ಅಂದರೆ ಕನ್ನಡದಲ್ಲಿ ಮಾಡ್ಬೇಕಾದ್ರೆ ಯಾವಾಗಲೂ ಬಹಳ ಖುಷಿ ಆಗುತ್ತೆ. ಯಾಕಂದರೆ ಇದು ನಮ್ಮ ಮಾತೃಭಾಷೆ ಅಲ್ಲ. ನಾವೊಂದು ಪ್ರತಿಯೊಂದು ಡೈಲಾಗ್ ಹೇಳ್ಬೇಕಾದ್ರು, ಪ್ರತಿಯೊಂದು ಸೀನ್ ಮಾಡಬೇಕಾದ್ರು ಎಲ್ಲೋ ನಮ್ಮ ಲೈಫಲ್ಲಿ ಎಲ್ಲೋ ಒಂದು ಕಡೆ ಒಂದು ಎಕ್ಸ್ಪೀರಿಯನ್ಸ್ ನಮ್ಗೆ ಆಗಿರುತ್ತೆ. ಇಲ್ಲ ಮುಂದೆ ಅಂಥ ಸಿಚುವೇಶನ್ಸ್ ಬಂದಾಗ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಮನಸ್ಸಿಂದ ಆ್ಯಕ್ಟ್ ಮಾಡ್ತೀವಿ ಯಾವಾಗಲೂ. ಬಟ್ ತೆಲುಗು ಏನು ಅಂತಂದರೆ ಏನಂತಾರೆ, ಪ್ರಾಂಪ್ಟಿಂಗ್ ಕೊಡ್ತಾ ಇರ್ತಾರೆ. ಅಷ್ಟು ಲ್ಯಾಂಗ್ವೇಜ್ ಬಗ್ಗೆ ಅಷ್ಟು ಗ್ರಿಪ್ ಇರೋದಿಲ್ಲ ಯೂಶಲಿ, ಬಿಕಾಸ್ ನಾವು ಕನ್ನಡದವ್ರಲ್ವಾ. ಕಂಪೇರ್ ಟು ತೆಲುಗು ಆ್ಯಂಡ್ ಕನ್ನಡ, ತೆಲುಗು ಸ್ವಲ್ಪ ಗ್ರಿಪ್ ಕಮ್ಮಿ ಇರುತ್ತೆ. ಹಾಗಾಗಿ ಅವ್ರು ಏನು ಹೇಳ್ತಾ ಇರ್ತಾರೋ ಪ್ರಾಂಪ್ಟರು ಅದನ್ನೇ ಹೇಳ್ಕೊಂಡು ಹೋಗ್ತಾ ಇರ್ತೀವಿ. ಅಲ್ಲೂ ಖುಷಿ ಇದೆ, ಬಟ್ ಇಲ್ಲಿ ಬಹಳ ಖುಷಿ ಇದೆ ಆ್ಯಂಡ್ ತೃಪ್ತಿ ಆಗುತ್ತೆ ಕನ್ನಡದಲ್ಲಿ ಮಾಡ್ಬೇಕಾರೆ. ಇಂಥ ಸೀನ್ ಮಾಡಿದೆ ಗುರು, ಇಷ್ಟು ಎನರ್ಜಿ ಕೊಟ್ಟು ಮಾಡಿದೆ, ಈ ಥರ ಫ್ಲೋವಲ್ಲಿ ಮಾಡಿದೆ ಅನ್ನೋದೊಂದು ಖುಷಿ ಇರುತ್ತೆ. ಸೊ ಇದು ತೆಲುಗು ಮತ್ತು ಕನ್ನಡದ ಡಿಫ್ರೆನ್ಸ್. ಅನುಬಂಧದಲ್ಲಿ ಜನ ಮೆಚ್ಚಿದ ಜೋಡಿ ಅಂತ ಅವಾರ್ಡ್ ಸಿಕ್ತು ನಿಮಗೆ, ಹೇಗೆ ಅನ್ನಿಸ್ತು ಅದು? ಬಹಳ ಖುಷಿ ಆಯಿತು. ಬಿಕಾಸ್ ಏನಕ್ಕೆ ಅಂದರೆ ಚಿಕ್ಕ ವಯಸ್ಸಿಂದಲೇ ನಾನು ಅನುಬಂಧ ಅವಾರ್ಡ್ಸ್ ಬಂದಾಗ, ಈ ಅನುಬಂಧ ಅವಾರ್ಡ್ಸ್ ಯಾವುದೇ ಅವಾರ್ಡ್ಸ್ ಬಂದು ಟೆಲಿವಿಷನಲ್ಲಿ ಕೂತ್ಕೊಂಡು ನೋಡ್ತಿದ್ದೆ. ಬಿಕಾಸ್ ಅದೊಂದು ಖುಷಿ ನಮಗೆ. ಒಂದು ವರ್ಷಗಟ್ಟಲೆ ಕಾಲ ಕೆಲಸಗಳು ಮಾಡಿರ್ತೀವಿ. ಆ ಕೆಲಸಕ್ಕೆ ಈಗ ಆಡಿಯನ್ಸ್ ನಮ್ಮ ಆ್ಯಕ್ಟರ್ಸ್ಗೆ ಏನು ಅಂತಂದರೆ, ಮನೆಗೆ ಬಂದು ಯಾರಾದರೂ ಬಂದಾಗ ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಫಸ್ಟ್ ಅವ್ರು ಕೇಳೋದು ಎಷ್ಟು ದುಡ್ಡು ಮಾಡಿದ್ಯಾ, ಇಲ್ಲ ಏನು ತೊಗೊಂಡಿದ್ಯಾ ಅಂತಲ್ಲ. ಅಟ್ಲೀಸ್ಟ್ ಮನೇಲಿ ನಮ್ಮದೊಂದು ನಾವೇನೋ ಒಂದು ಅವಾರ್ಡ್ಗಳು ತೊಗೊಂಡಿದ್ರೆ ಅದೇ ನಮ್ಗೊಂಥರ ದೊಡ್ಡ ಪ್ರಶಸ್ತಿ ಇದ್ದಂಗೆ. ಸೊ ಅದು ಬಂದಿದ್ದು ಬಹಳ ಖುಷಿ ಆಯಿತು. ಅದೇ ಹೇಳೋದನ್ನ, ಚಿಕ್ಕ ವಯಸ್ಸಿಂದ ನೋಡಿ ಫಸ್ಟ್ ಅವಾರ್ಡು ಆ್ಯಸ್ ಎ ನಾಯಕ ನಟನಾಗಿ, ಅದು ಜನ ಮೆಚ್ಚಿದ ನಾಯಕ. ಜನಗಳೆಲ್ಲ ನನ್ನ ಮತ್ತು ಪ್ರೇಮ ಇಬ್ಬರು ದಂಪತಿಗಳು ಚೆನ್ನಾಗಿದ್ದಾರೆ ಅಂತ ಮೆಚ್ಕೊಂಡು ಜನ ಮೆಚ್ಚಿದ ಜೋಡಿ ಮಾಡಿದ್ದು ಬಹಳ ಅಂದರೆ ಬಹಳ ಖುಷಿ ಆಯಿತು. ನಾನಂತೂ ಸಿಕ್ಕಾಪಟ್ಟೆ ಕುಣಿದಾಡಿದೆ. ಬಿಕಾಸ್ ಆ ಪ್ಲೇಸಿಗೆ ಬರಬೇಕು ಅಂದರೆ ಭಾಳಷ್ಟು ಕಷ್ಟಪಟ್ಟಿದ್ದೀನಿ. ಸೊ ಅದೊಂಥರ ಡ್ರೀಮ್ ಕಮ್ ಟ್ರೂ ಅಂತಾರಲ್ಲ, ಏನೋ ಲೈಕ್ ಅಂದ್ಕೊಂಡಿದ್ದು ಬೇಗ ಆಗೋಯ್ತಲ್ಲ. ಸೊ ಭಾಳ ಖುಷಿ ಆಯಿತು, ಸಿಕ್ಕಾಪಟ್ಟೆ ಖುಷಿ ಆಯಿತು. ನಿಮ್ಮ ಪೇರ್ ಅಂದರೆ ಪ್ರೇಮ ಅವ್ರ ಬಗ್ಗೆ ಹೇಳಿ. ಪ್ರೇಮ ಬಗ್ಗೆ ಹೇಳಬೇಕಿಲ್ಲ ಆಫ್ ಸ್ಕ್ರೀನ್ ಪ್ರಿಯ ಅವ್ರ ಬಗ್ಗೆ ಹೇಳಬೇಕು? ಇಲ್ಲ, ಪ್ರೇಮ ಬಗ್ಗೆ ಹೇಳಿ, ಆಮೇಲೆ ಆಫ್ ಸ್ಕ್ರೀನ್ ಅವ್ರ ಬಗ್ಗೆ. ಪ್ರೇಮ ಬಗ್ಗೆ ಹೇಳಬೇಕು ಅಂದರೆ ನಿಮ್ಮೆಲ್ಲರಿಗೂ ಗೊತ್ತು, ಶುದ್ಧ ತಲಾಟೆ, ಬಟ್ ಜವಾಬ್ದಾರಿ ಇರೋಂಥ ಹುಡುಗಿ, ಯಾರಿಗೂ ಬೇಜಾರಾಗಬಾರ್ದು ಅನ್ನೋ ಹುಡುಗಿ. ಎಲ್ಲರೂ ಸಂಭಾಳಿಸ್ಕೊಂಡು ಹೋಗ್ತಾಳೆ ಮನೇಲಿ. ಬೇರೆಯವ್ರು ತಪ್ಪಿದ್ರೂ ಮನೆಗೆಲ್ಲೋ ಒಂದು ಕಡೆ ಪ್ರಾಬ್ಲಮ್ ಆಗ್ತಿದೆ, ಬೇಜಾರಾಗ್ತಿದೆ ಅಂದರೆ ಆ ತಪ್ಪನ್ನ ಅವಳ ಮೇಲೆ ಹಾಕ್ಕೊತಾಳೆ. ನನ್ನ ಯಾವ ಮಟ್ಟಕ್ಕೆ ಇಷ್ಟಪಡ್ತಾಳೆ ನೀವೆಲ್ಲರೂ ನೋಡಿದ್ದೀರಾ, ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ. ಅಷ್ಟು ಇಷ್ಟಪಡ್ತಾಳೆ, ಎಲ್ರಿಗೂ ಮರ್ಯಾದೆ ಕೊಡ್ತಾಳೆ, ಎಲ್ರಿಗೂ ಗೌರವ ಕೊಡ್ತಾಳೆ, ಪ್ರೀತಿಯಿಂದ ನೋಡ್ಕೊತಾಳೆ. ನನ್ನಂತೂ ಬಹಳ ಕಾಳಜಿಯಿಂದ ಅಂದರೆ ನಾನು ಎಷ್ಟೇ ಕೋಪ ತೋರಿಸಿದ್ರು, ಎಷ್ಟೇ ನೀವು ಬೇಡ ಅಂದ್ರೂ ರಾಮ್ 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 ಅಂತ ಹತ್ರ ಬರ್ತಾಳೆ. ಸೊ ಖುಷಿ ಆಗುತ್ತೆ ಪ್ರೇಮ ನೋಡಿದಾಗ. ಪ್ರಿಯಾ ಆಚಾರ್ ಬಗ್ಗೆ ಅಂದರೆ ಆಫ್ ಸ್ಕ್ರೀನ್ ಹೇಗಿದ್ದೀರಾ, ನಿಮ್ಮ ಬಾಂಡಿಂಗ್ ಹೇಗಿದೆ? ಪ್ರಿಯಾ ಆಚಾರ್ ಅವ್ರ ಬಗ್ಗೆ ಕಂಪೇರ್ಡ್ ಟು ಮೀ, ಅವರು ಆಗಲೇ ಒಂದು ಗಟ್ಟಿ ಮೇಳದಲ್ಲಿ ಮಾಡಿ ಒಂದು ನೇಮ್ ಫೇಮ್ ಅಂತ ಬಂದಿತ್ತು. ಸೊ ನಾನು ಆ್ಯಸ್ ಎ ನಾಯಕ ನಟನಾಗಿ ಫಸ್ಟ್ ಟೈಮ್ ಬಂದಾಗ ಯಾವುದೇ ರೀತಿಯ ಆ್ಯಟಿಟ್ಯೂಡ್ ತೋರಿಸ್ದೆ. ಯಾವ ಮಟ್ಟಿಗೆ ನಾವೀಗ ಜೆಲ್ಲಾಗಿ ಹೋಗಿದ್ದೀವಿ ಅಂತಂದ್ರೆ, ಲೈಕ್ ಯಾವ ಮಟ್ಟಿಗೆ ನಾವು ಫ್ರೆಂಡ್ಸ್ ಆಗಿದ್ದೀವಿ ಅಂತಂದರೆ, ಆನ್ ದ ಸ್ಕ್ರೀನ್ ಮಾಡ್ಬೇಕಾದ್ರೆ ನಾವೇನು ಆಫ್ ಸ್ಕ್ರೀನ್ ಇರ್ತೀವಿ, ಜಗಳ ಇರುತ್ತೆ, ಅದೇ ಸೇಮ್ ಆನ್ ಸ್ಕ್ರೀನ್ ಬಂದಿರುತ್ತೆ. ಅಷ್ಟು ತಲಾಟೆ ಹೊಡ್ತೀವಿ ಆ್ಯಂಡ್ ವೆರಿ ಸಪೋರ್ಟಿವ್. ಭಾಳ ಖುಷಿಯಾಗುತ್ತೆ ಅವ್ರ ಜೊತೆ ವರ್ಕ್ ಮಾಡ್ಬೇಕಾದ್ರೆ.
ಸೀರಿಯಲಲ್ಲಿ ಪ್ರೇಮಗೆ ನಿಮ್ಮ ಮೇಲೆ ತುಂಬ ಲವ್, ಅಂದರೆ ಏನೇನೋ ಮಾಡಿ ತುಂಬ ಸುಳ್ಳೆಲ್ಲ ಹೇಳಿ ಮದುವೆ ಆಗ್ತಾರೆ. ಆಫ್ ಸ್ಕ್ರೀನಲ್ಲಿ ಅಂದರೆ ನಿಮ್ಮದು ರಿಯಲ್ ಲೈಫಲ್ಲಿ ಯಾರಾದರೂ ನಿಮಗೆ ಪ್ರಪೋಸ್ ಮಾಡಿದಾರಾ ಈ ಥರ? ಅಂದರೆ ಸ್ವಲ್ಪ ಪ್ರೇಮ ಅವ್ರ ರೇಂಜಲ್ಲಿ ಆ ಥರ ಯಾರಾದರೂ ಪ್ರಪೋಸ್ ಮಾಡಿದಾರಾ? ಪ್ರಪೋಸಲ್ಸು ಯೂಶಲಿ ಈಗ ನಾನು ಹೇಳ್ತಿರೋದಂತೂ ನಿಜ, ಯಾವುದೇ ಬಿಲ್ಡಪ್ಗೋಸ್ಕರ ಏನೂ ಹೇಳ್ತಿಲ್ಲ. ಬಟ್ ಆಗಿದೆ ಒಂದು 5-6 ಕ್ರೇಜಿಯಸ್ಟ್ ಪ್ರಪೋಸಲ್ಸ್ ಬಂದಿದೆ ಇವತ್ತಿಗೂ. ಪ್ರೇಮ ಅಂದರೆ ಯೂಶಲಿ ನನಗೆ ಪ್ರೇಮ ಅನ್ನೋ ಒಂದು ಕ್ಯಾರೆಕ್ಟ್ರು ಹುಡುಗಿ ಸಿಕ್ಕಿದ್ರೆ ಬಹಳ ಖುಷಿ ಲೈಫಲ್ಲಿ. ಬಿಕಾಸ್ ಏನಕ್ಕೆ ಅಂದರೆ ಅಷ್ಟು ಇಷ್ಟಪಡೋ ಹುಡುಗಿ, ನಾನೇ ಬೇಕು ಅಂದರೆ ಯಾವುದೇ ಸಂದರ್ಭದಲ್ಲಾಗಲೂ ಯಾರ ಮುಂದೆನಾಗಲೂ ರಾಮೇ ಬೇಕು ಅಂತಾರಲ್ಲ, ಅದೇ ಥರ ಒಂದು ಕ್ಯಾರೆಕ್ಟರ್ ಒಂಥರ ಹುಡುಗಿ ಸಿಕ್ಕಿದ್ರೆ ಭಾಳ ಖುಷಿ. ಆ ಥರ ಕ್ರೇಜಿಯಸ್ಟ್ ಒಂದು ಬಂದಿದೆ ಈಗಲೂ. ಐ ಮೀನ್ ಮೇ ಬಿ ಫ್ರಮ್ ಲಾಸ್ಟ್ 1 ಇಯರಿಂದ ಕಂಟಿನ್ಯೂಸ್ ಇನ್ಸ್ಟಾಗ್ರಾಮಲ್ಲಿ ಯಾರ್ದು ಮೆಸೇಜ್ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಗುಡ್ ಮಾರ್ನಿಂಗ್ ಯಾರ್ದು ಬರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಆ ಹುಡುಗಿದ್ ಮಾತ್ರ ನಮ್ಮ ಪ್ರೀತಿ ನಿಂಗೆ ಯಾವತ್ತೂ ಅರ್ಥ ಆಗಲ್ಲ ಅಲ್ವಾ, ಬಿಡಿ ನೀವು ನನ್ನ ಯಾವತ್ತೂ ಒಪ್ಕೊಳ್ಳೋದಂತ ಡೈಲಿ ಇದೊಂದು ಟೆಕ್ಸ್ಟು ಕಂಪಲ್ಸರಿ ಬರ್ತಾನೆ ಇರುತ್ತೆ. ಸೊ ಆಗಿದೆ ಈ ಥರ ಒಂದು 5-6 ಎಕ್ಸ್ಪೀರಿಯನ್ಸಸ್ ಆಗಿದೆ ನನಗೆ. ಅವ್ರ ಹೆಸರು ಹೇಳೋಕ್ಕಾಗಲ್ಲ, ಹೆಸರು ಹೇಳಂಗಿಲ್ಲ, ಪಾಪ ಅವ್ರು ನೋಡ್ತಿದ್ರೆ ಬೇಜಾರು ಮಾಡ್ಕೊಳ್ತಾರೆ, ಬಟ್ ಹೆಸರು ಮಾತ್ರ ಹೇಳೋಕ್ಕಾಗಲ್ಲ. ಆ ಥರ ಕ್ರೇಜಿಯಸ್ಟ್ ಫ್ಯಾನ್ಸ್ ಇದ್ದಾರೆ. ಭಾಳ ಖುಷಿ ಆಗುತ್ತೆ, ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಬೇಡ ಹೆಸರು ಹೇಳ. ನಿಮಗೆ ಯಾವ ಥರ ಹುಡುಗಿ ಸಿಗಬೇಕು ಅಂತ ಆಸೆ? ಅದೇ ಪ್ರೇಮ ಆ ಥರನೇನಾ? ಅದೇ ಆಗಲೇ ಹೇಳಿದ್ನಲ್ಲ, ಪ್ರೇಮ ಅನ್ನೋ ಕ್ಯಾರೆಕ್ಟರ್ ಏನಿದೆ ಅಂದರೆ ಈಗ ಪ್ರೇಮ ಅನ್ನೋ ಕ್ಯಾರೆಕ್ಟರ್ ನೋಡಿ ನನಗೆ ಇದು ಆಸೆ ಆಗಿರೋದಿಲ್ಲ, ಮುಂಚೆಯಿಂದಲೂ ನನಗೆ ಅದೇ ಪಕ್ಕ ಓಮ್ಲಿ ಗರ್ಲ್ ಆಗಿರಬೇಕು, ನಮ್ಮ ಕನ್ನಡದೊಳಗಿರಬೇಕು, ಎಸ್ಪೆಷಲಿ ಅಪ್ಪ ಅಮ್ಮನ ಬಹಳ ಚೆನ್ನಾಗಿ ನೋಡ್ಕೋಬೇಕು, ಸಂಬಂಧಗಳಿಗೆ ಬೆಲೆ ಕೊಡಬೇಕು, ಅರ್ಥ ಮಾಡ್ಕೊಂಡು ಹೋಗಬೇಕು. ಒಂದ್ಸಲಿ ನಾನು ಕೋಪ ಮಾಡ್ಕೊಂಡಿರ್ತೀನಿ, ಒಂದ್ಸಲಿ ಅವಳು ಕೋಪ ಮಾಡ್ಕೊಂಡಿರ್ತಾಳೆ, ಅದನ್ನೇ ಮುಂದುವರ್ಸ್ಕೊಂಡು ಹೋಗದೆ ಸಂಸಾರ ಅಂದಾಗ ಎಲ್ಲನೂ ನೋಡಿಕೊಂಡು. ಆ್ಯಂಡ್ ನಾನಂತೂ ಜಾಸ್ತಿ ಇಷ್ಟಪಡ್ತೀನಿ. ಯೂಶ್ವಲಿ ನನ್ನ ಹುಡುಗಿನ ನಾನು ಜಾಸ್ತಿ ಇಷ್ಟಪಡಬೇಕು, ಹೀಗೆ ನೋಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಸೊ ಪ್ರೇಮ ಥರ ಇರೋ ಕ್ಯಾರೆಕ್ಟರ್ ಹುಡುಗಿ ಸಿಕ್ಕಿದ್ರೆ ಭಾಳ ಖುಷಿ ಆಗುತ್ತೆ. ಬಿಕಾಸ್ ಆ ಥರ ನೋಡ್ಕೊಳ್ಳೋದು ಸಿಕ್ಕಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸೀರಿಯಲಲ್ಲಿ ನಿಮಗೆ ಯಾವ ಸೀನ್ ತುಂಬ ಕಷ್ಟ ಅಂತ ಅನ್ನಿಸ್ತು? ಸೀರಿಯಲಲ್ಲಿ ಒಂದೇ ಒಂದು ಸಲ, ಏನಂದರೆ ನಾನು ಡ್ರಿಂಕ್ಸ್ ಮಾಡಲ್ಲ. ಅದು ಮುಂಚೆನ ನಾನು ಎಲ್ಲೂ ಟ್ರೈ ಮಾಡಿಲ್ಲ ಆ ಥರ ಡ್ರಿಂಕ್ಸ್ ಮಾಡಿ ಆ್ಯಕ್ಟ್ ಮಾಡಿರೋದು. ಎಲ್ಲೋ ಒಂದು ಕಡೆ ಒಂದೆರಡು ಕಡೆ ಮಾಡಿದ್ದೆ. ಕೆಂಡ ಸಂಪಿಗೆ ಮಾಡಬೇಕಾದ್ರೆ ಕಲರ್ಸ್ ಕನ್ನಡದಲ್ಲಿ ಒಂದ್ಸಲಿ ಮಾಡಿದ್ದೆ, ಅದಾದ್ಮೇಲೆ ಮತ್ತೆ ಮಾಡಿರಲಿಲ್ಲ. ಸೊ ಅದೊಂದು ಡ್ರಿಂಕ್ಸ್ ಮಾಡಿ ಅದೊಂದು ಆ್ಯಕ್ಟ್ ಮಾಡೋದಿದೆಯಲ್ಲ, ಅಂದರೆ ಲೈಕ್ ಆ ಥರ ಆ್ಯಕ್ಟ್ ಮಾಡೋದಿದೆಯಲ್ಲ, ಒಂದು ಚೂರು ಕಷ್ಟ ಅನಿಸ್ತು. ಅದರ್ವೈಸ್ ಮಿಕ್ಕಿದೆಲ್ಲ ಓಕೆ. ಯಾವುದಾದ್ರೂ ಫನ್ನಿ ಇನ್ಸಿಡೆಂಟ್ ಇದೆಯಾ ಸೆಟ್ಟಲ್ಲಿ? ಫನ್ನಿ ಇನ್ಸಿಡೆಂಟು ಬೇಜಾನಿದೆ. ಪ್ರೇಮ ಒಂದು ಕಡೆ ತರಲೆ ಅಂದರೆ ನಾನು ಇನ್ನು ಕಡೆ ತರಲೆ. ಅವ್ರು ತರಲೆ ಮಾಡೋದು ಎಲ್ರಿಗೂ ಗೊತ್ತಾಗುತ್ತೆ, ಬಟ್ ನಾನು ತರಲೆ ಮಾಡೋದು ಯಾರಿಗೂ ಗೊತ್ತಾಗಲ್ಲ. ಅಂದರೆ ನಾವಿದ್ದಾಗ ಮಾತ್ರ ತರಲೆ ಮಾಡ್ತೀನಿ. ಫನ್ನಿ ಮೂಮೆಂಟ್ಸು ಅದೇ ಬೇಜಾನಿದೆ. ಬಿಕಾಸ್ ನಾನು ಜಾಸ್ತಿ ಸ್ನ್ಯಾಪ್ ಯೂಸ್ ಮಾಡ್ತೀನಲ್ಲ, ಸೊ ಸ್ನ್ಯಾಪಲ್ಲಿ ಏನಾದರೂ ಫಿಲ್ಟರ್ಸ್ ಹಾಕಿ ಸಡನ್ನಾಗಿ ಒಂದು ಫೋಟೋ ತೆಗಿತೀನಿ ಬನ್ನಿ ಅಂತೇಳಿ ಆ ಫೋಟೋದಲ್ಲಿ ಬೇರೆ ಫಿಲ್ಟರ್ಸ್ ಹಾಕಿ, ಸೊ ಆ ಥರದ್ದು ಒಂದು ಫನ್ನಿ ಮೂಮೆಂಟ್ ಸಿಕ್ಕಾಬಿಟ್ಟೆ ನಡೀತಾ ಇರುತ್ತೆ. ಸೀರಿಯಲಲ್ಲಿ ನಿಮ್ಗೆ ಯಾವ ಪಾತ್ರ ತುಂಬ ಇಷ್ಟ ನಿಮ್ಮದು ಬಿಟ್ಟು? ನನ್ನ ಬಿಟ್ಟು ಒಂದು ಪ್ರೇಮ ಅನ್ನೋ ಕ್ಯಾರೆಕ್ಟ್ರು, ಇನ್ನೊಂದು ಮಹಾದೇವ. ಅಂದರೆ ನಮ್ಮ ಮಹಾದೇವನ ಕ್ಯಾರೆಕ್ಟ್ರು ನನ್ನ ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತಿದ್ದಾರೆ ಅಂದರೆ, ನನಗಂತೂ ಒಂದೊಂದು ಟೈಮು ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಇದು ಮಾಡಿದಾಗ, ಮದುವೆ ಎಪಿಸೋಡ್ಸ್ ಮಾಡಿದಾಗ ನಮಗೆ ಆ ಫೀಲ್ ಆಗ್ತಾಯಿತ್ತು. ಅಂದರೆ ಅಣ್ಣ ಆ ಮಟ್ಟಿಗೆ ತಂಗಿನ ಇನ್ನೇನು ಭಾಳ ಹಾಳಾಗ್ತಾ ಇದೆ, ಅವಳ ಜೀವನನೇ ಹಾಳಾಗೋಗುತ್ತೆ ಅನ್ನೋ ಅದೊಂದು ಸೀನ್ನ ಅಣ್ಣ ಮಾಡ್ತಿದ್ರಲ್ಲ, ಸೊ ಅದಂತೂ ಭಾಳ ಇಷ್ಟ ಆಯಿತು. ಆ್ಯಂಡ್ ನನಗೆ ಪರ್ಸ್ನಲಿ ಮಹಾದೇವ ಅನ್ನೋ ಕ್ಯಾರೆಕ್ಟ್ರು ಭಾಳ ಇಷ್ಟ. ಅಂದರೆ ರೌಡಿಗೆ ರೌಡಿ, ಮಾಸ್ಗೆ ಮಾಸ್, ಈ ಕಡೆ ಕಾವ್ಯ ಹತ್ರ ಬಂದರೆ ಮುದ್ದಾಗಿ ಪೆದ್ದಾಗಿ ಜಗಳ ಆಡೋದು. ಸೊ ಈ ಪಾತ್ರ ಭಾಳ ಇಷ್ಟ ನನಗೆ. ನಿಮ್ಮದು ಮಹಾದೇವ್ ಅವ್ರದ್ದು ಬಾಂಡಿಂಗ್ ಹೇಗಿದೆ? ನಂದು ಮಹಾದೇವ ಅವ್ರದ್ದು ಬಾಂಡಿಂಗ್ ಹೇಗಿದೆ? ನಂದು ಅಣ್ಣಂದು ಬಾಂಡಿಂಗ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾವಿಬ್ಬರು ದೊಡ್ಡಪ್ಪ ಮಗ. ಅಂದರೆ ನನಗೆ ಅಣ್ಣ ದೊಡ್ಡಮ್ಮನ ಮಗ ಅನ್ನೋದೊಂದು ಬಿಟ್ಟರೆ, ಸ್ವಂತ ಅಣ್ಣ ತಮ್ಮಂದ್ರೆ ಹೇಗಿರ್ತೀವೋ ಅದಕ್ಕಿಂತ ಹೆಚ್ಚಾಗಿರ್ತೀವಿ. ನಾನು ಪ್ರತಿ ಕಷ್ಟಕ್ಕೂ ಪ್ರತಿ ಸುಖದಲ್ಲೂ ಅಣ್ಣ ಭಾಗಿಯಾಗಿರ್ತಾನೆ, ನಾನು ಅಷ್ಟೇ. ಅವ್ನು ಪ್ರತಿ ಕಷ್ಟಕ್ಕೂ ಪ್ರತಿ ಸುಖದಲ್ಲೂ ಅವನಿಗೆ ಭಾಗಿಯಾಗಿರ್ತೀನಿ. ಏನೇ ಇದ್ರೂ ಹೇಳ್ಕೊತೀವಿ, ಮನೇಲಿ ಏನೇ ಸಮಸ್ಯೆ ಆದರೂ ಇಬ್ಬರು ಮುಂದೆ ನಿಂತ್ಕೊತೀವಿ. ಆ್ಯಂಡ್ ಒಡಾಡ್ತವ್ರಿಗಿಂತ ಜಾಸ್ತಿನೇ ಇದ್ದೀವಿ ನಾವಿಬ್ಬರು. ಓಕೆ ಸರ್, ಇದೊಂದು ಕ್ವೆಶನ್ ಏನಂತ ಹೇಳಿದ್ರೆ, ಜೆನ್ಸಿ ಪೀಪಲ್ಸ್ಗೆ ನೀವು ಏನು ಹೇಳ್ತೀರಾ? ಅಂದರೆ ಏನು ಅದ್ರ ಟಿಪ್ಸ್ ಕೊಡೋಕ್ಕಿದ್ರೆ ಏನಂತ ಕೊಡ್ತೀರಾ? ನಾನೇ ಆ ಜನ್ರೇಷನ್ ನಾನೇನು ಹೇಳಲಿ. ಆ ಜನ್ರೇಷನ್ ಅವ್ರಿಗೆ ಏನು ಹೇಳೋದು, ಲಿವ್ ದ ಮೂಮೆಂಟ್ ಅಂತೀನಿ ಅಷ್ಟೇ. ಬಿಕಾಸ್ ಆ ಮೂಮೆಂಟ್ ಮತ್ತೆ ವಾಪಸ್ ಬರಲ್ಲ. ಯಾವುದೇ ಆದ್ರೂ ಕಾಲೇಜ್ ಡೇಸ್ ಆಗಿರ್ಬೋದು, ಇಲ್ಲ ನಾವು ಕೆಲಸ ಮಾಡ್ತಿರೋದಾಗಿರ್ಬೋದು, ಬ್ಯಾಚುಲರ್ಸ್ ಲೈಫ್ ಆಗಿರ್ಬೋದು, ಇಲ್ಲ ಫ್ಯಾಮಿಲಿ ಆಗಿರ್ಬೋದು, ಲವ್ ಆಗಿರ್ಬೋದು, ಮತ್ತೆ ನಾವು ಆ ಸ್ಟೇಜ್ ಏನು ಬಂದಿರ್ತೀವಿ ಅದು ಆ ಸ್ಟೇಜ್ ಮತ್ತೆ ವಾಪಸ್ ನಾವು ಬರೋದಕ್ಕಾಗಲ್ಲ. ಪ್ರತಿಯೊಂದು ಸ್ಟೇಜಲ್ಲೂ ನೀವು ಹೇಗಿರ್ತೀರೋ ಅದನ್ನು ಎಂಜಾಯ್ ಮಾಡಿ ಲೈಫಲ್ಲಿ. ಆ್ಯಂಡ್ ಜಾಸ್ತಿ ಕಾನ್ಸಂಟ್ರೇಟ್
ಕೆರಿಯರ್ ಮೇಲಿರಲಿ ಫೋಕಸ್ಸು. ತರಲೆ ತುಂಟಾಟಗಳು ನಾನು ಬಂದಿದ್ದೀನಿ, ಎಲ್ಲರೂ ಇದ್ದೇ ಇರುತ್ತೆ. ಸೊ ಫೋಕಸ್ ಎಲ್ಲ ಜಾಸ್ತಿ ಕೆರಿಯರ್ ಮೇಲಿರಲಿ, ತರಲೆ ತುಂಟಾಟ ವಗೇರ ಏನಿರುತ್ತೆ ಅದು ಸ್ವಲ್ಪ ಕಮ್ಮಿ ಇರಲಿ ಅಷ್ಟೇ. ಬಿಕಾಸ್ ಜಾಸ್ತಿ ಹೇಳೋಕ್ಕಲ್ಲ, ನಾನು ಹೇಳಲಿ ಇವಾಗಲೇ ನಾನೇ ಈ ಜನ್ರೇಷನು, ನನಗೇನು ಜಾಸ್ತಿ ಏನು ಏಜ್ ಆಗಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಒಂಚೂರು ಹೇಳಿದ್ದೀನಿ ಅಷ್ಟೇ. ನಿಮ್ಮ ಏಜ್ ಹೇಳ್ಬೋದಾ? ನನ್ನ ಏಜ್ 20+ ನಂದು ಅಷ್ಟೇ ಹೇಳೋಕ್ಕಾಗಲ್ಲ, ಅದ್ರ ಮೇಲೆ ನಾನು ಹೇಳೋಕ್ಕಾಗಲ್ಲ. ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳ್ತೀರಾ? ವೀಕ್ಷಕರಿಗೆ ಒಂದು ಅನುಬಂಧ ಅವಾರ್ಡ್ಸಲ್ಲಿ ನಮಗೆ ಜನ ಮೆಚ್ಚಿದ ಜೋಡಿಗೆ ಆಯ್ಕೆ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾವಾಗ ನಾವು ಋಣಿಯಾಗಿರ್ತೀವಿ. ಇನ್ನೊಂದು ಪ್ರೇಮ ಕಾವ್ಯ ಧಾರಾವಾಹಿಗೆ ನೀವು ತೋರಿಸ್ತಿರೋ ಪ್ರೀತಿ, ನೀವು ತೋರಿಸ್ತಿರೋ ಸಪೋರ್ಟು ಬಹಳ ಅಂದರೆ ಬಹಳ ಖುಷಿಯಾಗಿದೆ ನಮ್ಮ ತಂಡಕ್ಕೆ ಎಲ್ಲರಿಗೂ. ಇದೇ ರೀತಿ ನಿಮ್ಮ ಪ್ರೋತ್ಸಾಹ, ಗೌರವ ಇದೇ ಥರ ನಮ್ಮ ತಂಡದ ಮೇಲಿರಲಿ. ಆ್ಯಂಡ್ ನಿಮ್ಗೆ ಎಲ್ರಿಗೂ ಗೊತ್ತು, ಪ್ರೇಮ ಕಾವ್ಯ ಒನ್ ಆಫ್ ದ ಮೇನ್ ರೀಸನ್ ಏನಕ್ಕೆ ಫೇಮಸ್ ಅಂದರೆ ಪ್ರತಿ ವಾರನೂ ಪ್ರತಿ ಸಂಚಿಕೆಯಲ್ಲೂ ಟ್ವಿಸ್ಟ್ ಇರುತ್ತೆ ಅಂತ. ಸೊ ಅದನ್ನು ಅಕ್ಸೆಪ್ಟ್ ಮಾಡ್ಕೊತಿದ್ದೀರಾ, ವಾರ ಪ್ರೀತಿನ ಹೆಚ್ಚಾಗಿ ತೋರಿಸ್ತಾ ಇದ್ದೀರಾ. ಏನಂತಾರೆ, ಈ ಪ್ರೀತಿಗೆ ಏನು ಮಾತೇ ಬರಲ್ಲ. ಖುಷಿ ಆಗ್ತಿದೆ ಭಾಳ. ಬಟ್ ಆ ಖುಷಿನ ನಿಮ್ಗೆ ಹೇಗೆ ನಾವು ಕೊಡಬೇಕು ವಾಪಸ್ಸು ಅಂದರೆ ನಮ್ಮ ಕೆಲಸಗಳನ್ನ ಇನ್ನೂ ಭಾಳಷ್ಟು ಚೆನ್ನಾಗಿ ಮಾಡಿ ನಿಮಗೆ ಮೆಚ್ಚುಗೆ ಆಗೋ ಥರ ಮಾಡಬೇಕು. ಸೊ ಎಲ್ಲ ವೀಕ್ಷಕರಿಗೂ ನಾನು ಹೇಳೋದೇನು ಅಂದರೆ, ಈಗೇನು ಪ್ರೀತಿ ತೋರಿಸ್ತಿದ್ರೆ ಅದೇ ಪ್ರೀತಿನ ಯಾವಾಗಲೂ ನಮ್ಮ ಮೇಲೆ ಹಾಗೂ ನಮ್ಮ ತಂಡದ ಮೇಲೆ ತೋರಿಸ್ತಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಕನ್ನಡ ಜನತೆಗೆ.